ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಹೋಸಲ್ ಕಾವ್ಯ ನನಗೊಂದು ಟ್ಯಾಸ್ಕ್ ಕೊಟ್ಟಿದ್ಲು. ಇವತ್ತು ಅವಳದು ಸರ್ದಿ, ಅದಕ್ಕೆ ಇವತ್ತು ನಾನು ಅವಳಿಗೆ ಟ್ಯಾಸ್ಕ್ ಕೊಡೋಣ ಅಂತ ಬಂದಿದ್ದೀನಿ. ಬಾ ಬಾ ನೋಡಿ, ಅಲ್ಲಿ ರೆಡಿ ಆಗ್ಬಿಟ್ಟವಳೆ. ನೆಕ್ಸ್ಟ್ ಮಾಡ್ತೀನಿ ನಾನು ಅಂತ. ಮಾಡ್ತೀಯಾ? ಏನು ಕೊಡೋಣ ಫಸ್ಟ್ ಟ್ಯಾಸ್ಕ್ ಇವಳಿಗೆ? ಈಸಿ ಕೊಡು. ನಾನು ನಿನ್ಗೆಲ್ಲ ಈಸಿ ಕೊಟ್ಟಿದ್ದೆ, ನೀನು ನಂಗೆ ಈಸಿ ಕೊಡು ಆಯ್ತಾ? ಈಸಿನಾ? ಸರಿ, ಒಂದು ಟ್ಯಾಸ್ಕ್ ಇದೆ, ಹೇಳ್ತೀನಿ. ಏನಿಲ್ಲ, ಬಟ್ಟೆ ಎಲ್ಲ ಮಡಿಸಿಲ್ಲ, ಎಲ್ಲ ಮಡ್ಸಿದ್ಯಾ? ಈಗ ಎಲ್ಲ ಎತ್ತಿಸಿತೀನಿ. ಈಸಿ ಕೇಳಿದ್ಯಲ್ಲ, ಅದಕ್ಕೆ ಈಸಿನಾ? ಮಡ್ಸಿರೋದನ್ನೆಲ್ಲ ಎತ್ತಿಸಿದ್ರೆ ಏನು? ನೀನು ಹೇಳ್ದಂಗೆ ಕೇಳಂಗಿದ್ರೆ ನೀನು ಬಿಡು, ನೀನೇ ಮಾಡ್ಕೊಂಬಿಡು. ಏನಿಲ್ಲ, ಬಟ್ಟೆ ಎಲ್ಲ ಮಡಿಸಿಕ್ಕಿದ್ದೀವಿ, ಅದನ್ನೆಲ್ಲ ಎತ್ತಿಸಿದ್ದೀನಿ. ತಿರ್ಗಿ ಅದನ್ನ ಹೆಂಗಿದ್ದೀನಿ ಹಂಗೆ ಮಡಿಸಿಕ್ಕಿಲ್ಲ ಅಷ್ಟೇ. ನೀನಿಲ್ಲ ಫಸ್ಟ್ ಟಾಸ್ಕ್. ಸೆಕೆಂಡ್ ನೋಡೋಣ, ಮಸ್ತಾಗಿ ಕಷ್ಟದ್ದು ಕೊಡ್ತೀನಿ ಅಷ್ಟೇ, ಏನಿಲ್ಲ ಸೆಕೆಂಡು. ವೆಯ್ಟ್ ಮಾಡ್ರಿ. ರೆಡಿನಾ? ಖುಷಿನಾ? ಫುಲ್ಲು ಈಸಿ ಕೊಟ್ಟಿದ್ದೀನಲ್ಲ, ಅದಕ್ಕೋಸ್ಕರ. ಓಪನ್ ಮಾಡು. ಜಾಸ್ತಿ ಬಟ್ಟೆ ಏನಿಲ್ಲ. ಎಲ್ಲ ಫ್ರೆಂಡ್ಸ್, ಇದು ಎಳ್ಳಂಟೆ ಫ್ರೆಂಡ್ಸ್, ಇವ್ನು ಕಿತ್ತಾಕ್ತಾ ಇರೋದು ಫಸ್ಟ್. ನಾನೇ ಎಲ್ಲ ಎತ್ತಾಕ್ತೀನಿ. ನನ್ನ ಬಟ್ಟೆ ಅಲ್ಲ ಅದು. ತಡಿ, ಬಟ್ಟೆ ಎಲ್ಲ ಬಿಡಿಸ್ತೀನಿ ತಡಿ. ನೀನ್ ಎಲ್ಲ ಚೆನ್ನಾಗಿರೋದು ಕೊಟ್ಬಿಟ್ರೆ ನೀನ್ ಆರಾಮ ಕೆಲಸ ಮಾಡ್ಕೊಂಡು ಮುಗಿದ್ದೆ. ನನ್ಗೇನೋ ಒಂಥರ ಖುಷಿಯಪ್ಪ ಇವತ್ತು. ರೆಡಿ? ಮಡ್ಸು ನೋಡಿ. ಪಾಪ ಕೆಲಸ ಇಲ್ಲ ಅಂದಿಲ್ಲ, ಅದಕ್ಕೆ ಕೆಲಸ ಕೊಟ್ಟಿದ್ದೀನಿ. ಯಾಕೆ ನೀನ್ ಹೇಳ್ದಂಗೆ ನಾನು ಮಾಡಿಲ್ವಾ? ಐಸ್ ಮೇಲೆಲ್ಲ ನೀನು ಸ್ವಲ್ಪ ಫ್ರೆಂಡ್ ಹೋಸಲಿ ನನಗೆ ಹೆಂಗೆ ಆಗ್ಬೇಡ. ಇನ್ನೊಂದು ನೆಕ್ಸ್ಟ್ ಟಾಸ್ಕ್ ಕೊಡ್ತೀನಿ ಮಾತ್ರ ಮಸ್ತಾಗಿರುತ್ತೆ ನೋಡ್ರಿ. ಎಲ್ಲರೂ ನೆನ್ಸ್ಕೋಬೇಕು. ಹೇಳಲ್ಲ, ಬಟ್ಟೆ ಎಲ್ಲ ಮಡ್ಸಿಕ್ಕು. ಸರಿ, ಅವಳೆಲ್ಲ ಬಟ್ಟೆ ಎಲ್ಲ ಮಡ್ಸಿಕ್ಲಿ. ನೋಡ, ಏಯ್ ಅದು ಬಿಡ್ಸಾಕ ಹಿಂಗೆ ಅವಳಿಗೆ ಮಡ್ಸ್ಬಿಟ್ರೆ ಎಷ್ಟೊತ್ತಿವಲ್ಲ ನಮಗೆ ಕೆಲಸ ಮಾಡಿ ಅಭ್ಯಾಸ ಜಾಸ್ತಿ ಇಲ್ಲ ಬಿಡ್ರಿ. ನಮ್ಗೆ ಬಡವ್ರ ಮಕ್ಕಳು ಬಟ್ಟೆ ತಡ ಅಷ್ಟು ಇಷ್ಟೇ ಇರೋದು. ಮಾತಾಡ್ಕೊಂಡು ಹೇಳು. ನೋಡ್ರಿ ಫ್ರೆಂಡ್ಸ್, ಎಷ್ಟು ಫಾಸ್ಟ್ ಆಗಿ ಬಟ್ಟೆ ಮಾಡಿಸ್ತಾ ಇದ್ದೀನಿ. ನೀವು ಕೊಡೋ ಚಾಲೆಂಜ್ ಎಲ್ಲ ಇನ್ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ಕೊಡ್ತೀನಲ್ಲ, ಮಾಡಂತೀರಿ. ಅಂತಾರಲ್ಲ ಫ್ರೆಂಡ್ಸ್, ಇರ್ಲಾರ್ದೆ ಇರುವೆ ಬಿಡ್ಕೊಳ್ಳೋದು ಅಂತ. ಅದಿದೆ. ಸುಮ್ಮನಿದ್ದೆ, ಬ್ಲಾಗ್ ಮಾಡೋಣ ಬಾ ಅಂತ ಕರೆದ, ಅಂದೆ. ಈ ತರ ಫಸ್ಟ್ ಟಾಸ್ಕ್ ಹಿಂಗಿರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಈಸಿ ಕಣ, ಈಸಿ ಕೊಡ ಅಂದಿದ್ದೆ, ಈಸಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕೊಡ್ತೀನಲ್ಲ, ಜನನೇ ಖುಷಿ ಪಡ್ಬೇಕು. ಆ ಥರ ಕೊಡ್ತೀನಿ. ಆ ಥರ ಒಂದೇ ಒಂದು ತಿನ್ನೋದು ಕೊಟ್ರೆ ಓಕೆ, ಎಷ್ಟು ಬೇಕಾದ್ರೂ ತಿನ್ನೋದು ಕೊಡಂಗಿದ್ರೆ ಬ್ಲಾಗ್ ಯಾಕೆ ಮಾಡ್ತಿದ್ದೆ? ಪುಣ್ಯ ಫ್ರೆಂಡ್ಸ್, ನನ್ನ ಬಟ್ಟೆ ಅರಿವಿಲ್ಲ, ಅರಿವಿದ್ರೆ ನನ್ನ ಕತೆ ಮುಗೀತಿತ್ತು. ಯಾಕಂದ್ರೆ ನಿನ್ನ ಬಟ್ಟೆ ನೀನು ನೀಟಾಗಿ ಮಾಡಿಸ್ಕೊಂಡ್ಬಿಡ್ತಿದ್ದೆ. ನಂದಾರ ಸ್ವಲ್ಪ ನೀಟಾಗಿ ಮಡ್ಸಿರ್ಲಿಲ್ವಲ್ಲ. ಅಪ್ಪ, ನಿಂದು ನಂದು ಫಸ್ಟ್ ನೀನು ಒನ್ ಟೇಕ್ ಕೊನೆಗೂ ಇಷ್ಟು ಮಾಡ್ಸಾಳೆ. ಇನ್ನೊಂದು ಲಾಸ್ಟ್ ಶೆಲ್ಟ್ ಇದೆ. ಏನು ಹೆಂಗೆ ಈಸಿ ಅದು ಈಸಿ ಕೊಟ್ಟಿದ್ದೀನಿ. ಹೋಗ್ಲಿ, ಪಾಪ ಹೆಣ್ಮಗು ಕಷ್ಟ ಬೀಳುತ್ತಂತ. ಇದು ನಿನಗೆ ಕೊಟ್ಟಿದ್ದಿದ್ರೆ ಫ್ರೆಂಡ್ಸ್, ನಿಜ ಹೇಳ್ತೀನಿ ಕೇಳಿದ್ರು, 1 hour ಮಾಡಿರೋನು ಇಷ್ಟು ಬಟ್ಟೆ ಮಡ್ಚಕ್ಕೆ. ನಾನು ಕೇವಲ 3 ನಿಮಿಷನ 2 ನಿಮಿಷನ ತೊಗೊಂಡಿಲ್ಲ ಫ್ರೆಂಡ್ಸ್. ಅಷ್ಟು ಬೇಗ ಮಡ್ಚ್ಕೊಟ್ಟಿದ್ದೀನಿ. ಬೇಗ ಮಾಡಿಸ್ಬಾ. ನೀನೇ ಮಾಡ್ಸಮ್ಮ, ನೋಡ್ತೀನಿ. ಸಾಕಾ? ಎಂತಿಗಳಿಂಗೆಲ್ಲ ಮಾಡಿಸ. ಇವಾಗ ಒಂದು ರೇಂಜಿಗೆ ಚೆನ್ನಾಗಿ ಕಾಣ್ತಾ ಇದೆ. ಸ್ವಲ್ಪ ಈ ಕಡೆ ಎಕ್ಕು, ಮತ್ತೆ ಕಿತ್ತಾಕ್ತೇವೆ ನೋಡು. ಇವಾಗ ಏನೋ ನೀಟಾಗಿ ಜೋಡಿಸಿ. ಯಾಕೆ ಬಂದ್ಬಿಡಪ್ಪ, ಕೆಳಗೆ ಹಾಕ್ತಾ ಎಂಟುಗಳೆಲ್ಲ. ಏನು ಜಾಸ್ತಿ ಇಲ್ಲ ನನ್ನ ಬಟ್ಟೆಗಳು, ಅದಕ್ಕೆ ಹೇಳುತ್ತೆ. ಚೆನ್ನಾಗಿ ಈಸಿಯಾಗಿರೋದು ಕೇಳ್ಕೊಂಡು ಕೆಲಸ ಮುಗಿಸ್ಕೊಂಬಿಟ್ಲು. ನನ್ನ ಬಟ್ಟೆ ಎಲ್ಲ ದೊಡ್ಡದು ಫ್ರೆಂಡ್ಸ್. ಅದನ್ನ ಹೋದ್ರೆ ಮತ್ತೆ ಜೋಡ್ಸೋಕೆ ತುಂಬಾ ಕಷ್ಟ ಆಗುತ್ತೆ. ನಾನು ಇಷ್ಟೇ ಕಬೋರ್ಡು, ಅಲ್ಲಿ ನಂದು ಫುಲ್ ದೊಡ್ಡದಿದೆ, ಅದ್ರಲ್ಲೇ ತುರ್ಕಿಟ್ಟಿದ್ದೀನಿ ಫ್ರೆಂಡ್ಸ್. ಬಿಡೋ, ನೀನು ಕೇಳಿಲ್ಲ, ನಾನು ತೋರಿಸಲ್ಲ ಅದನ್ನ. ನೋಡ್ರಿ ಫ್ರೆಂಡ್ಸ್, ಅದಕ್ಕೆ ದೊಡ್ಡ ತೋರಿಸೋಕೆ ಅವಳು ಏನೋ ಖುಷಿ ಅವಳಿಗೆ ಒಂಥರ. ಓಕೆ ಬಾ, ಫಸ್ಟ್ ಟಾಸ್ಕ್ ಕಂಪ್ಲೀಟ್. ಅಯ್ಯ, ಅದು ಏನದು ಟ್ಯಾಸೇ ಅಲ್ಲ. ನೆಕ್ಸ್ಟ್ ಕೊಡ್ತೀನಲ್ಲ. ಇಲ್ಲಿ ನೋವು ಬಂತು ಫ್ರೆಂಡ್ಸ್, ಯಾಕಂದ್ರೆ ಬೇಗ ಮಾಡಿಸಿದ್ವಿ. ನೋವು ಬಂತು. ಬೇಗ ಸೆಕೆಂಡ್ ಟಾಸ್ಕ್ ಏನು? ಸೆಕೆಂಡಾ?
ತಡಿ ಬಾ. ಒಂದು ಟ್ಯಾಕ್ ಮಾಡೋಳೆ. ಇನ್ನೊಂದಿದೆ ಏನಂದ್ರೆ ಇದೆ ನನಗೆ, ಯಾಕಂದರೆ ಏನು ಸಗಣಿ ನೋಡಿದ್ರೆ ಒಂಥರ ಇದು ಮಾಡ್ತಿದ್ಲು, ಮುಟ್ಟಿಲ್ಲ. ಅದಕ್ಕೋಸ್ಕರ ಇವತ್ತು ನನಗೆ ಏನು ಆಸೆ ಅಂದರೆ ಸಗಣಿ ಎತ್ಕೊಂಬರ್ಬೇಕು. ಅಲ್ಲಿ ಹಸುಗಳವೆ, ಸಗಣಿ ಎತ್ಕೊಂಬಂದ್ಬಿಟ್ಟು ಏನಿಲ್ಲ ಒಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಸ್ವಲ್ಪ ಹಚ್ಕೊಂಡ್ರೆ ಏನು ನೀನು ಹೇಳ್ದಂಗೆ ಕೇಳಬೇಕು ಅಂತಿದ್ನು ಕೇಳಬೇಕು. ಓಕೆ ತರಬೇಕು, ಯಾಕಂದ್ರೆ ತಾಸಿದು. ಯಾಕಂದ್ರೆ ನಾನು ಅವಳು ಹೇಳ್ದಂಗೆ ಐಸ್ ಮೇಲೆ ನಿಲ್ಸೋಳೆ, ಅದೊಂದೇ ನನಗೆ ಇವಾಗಲೂ ಹೊಟ್ಟೆಲ್ಲ ಉರಿತೈತೆ. ಅದಕ್ಕೆ ಇವತ್ತು ಓಕೆ ತರ್ತೀವಿ. ಲಾಸ್ಟ್ ಹೇಳಿ ಸೋಲ್ತಾ ಗೆದ್ದ, ನನಗೆ ಅದು ಇಂಪಾರ್ಟೆಂಟ್. ತರ್ತಾಳಂತೆ, ಇವಾಗ ಅಲ್ಲೇ ಕರ್ಕೊಂಡು ಹೋಗ್ತೀನಿ, ನೋಡೋಣ ಯಾವ ಥರ ಎತ್ಕೊಂಬಂದು ಹಿಂಗೆ ಹಚ್ಕೋತಾಳೆ ಅಂತ. ಓಕೆ ಅಷ್ಟಗಂಟೆ ಕಾಯ್ತಾರೆ. ಕೋಳಿ ಹಸು ಇರೋದು ಕಾಮನ್ ಎಲ್ಲರೂ. ನೋಡು ಹೋಗೋದೆಲ್ಲ ವೀಡಿಯೋ ಮಾಡ್ತಾ ಇದ್ದೀವಿ, ಯಾಕಂದರೆ ಸುಮ್ಮನೆ ಹೇಳ್ಬಾರ್ದು ಅಂತ ಅಷ್ಟೇ. ಅಲ್ಲಿ ಎತ್ಕೊಳ್ತಾಳೆ ನೋಡಿ ಫ್ರೆಂಡ್ಸ್ ಸಗಣಿನ. ನನಗೆ ಐಸ್ ಮೇಲೆ ನಿಂತ್ಕೊಳ್ಳೋ ಟಾಸ್ಕ್ ಕೊಟ್ಟವಳೆ, ನನಗೆ ಹೆಂಗೆ ಗುರಿಬೇಡ. ಅದಕ್ಕೆ ಸಗಣಿ ದೇವ್ರಲ್ವಾ, ಮುಖಕ್ಕೆಲ್ಲ ಹಚ್ಕೊಳ್ಳಿ ಅಂತ ನಾನು ಯಾವಾಗಲೂ ಪೆರನಲ್ಲಿ ಹಚ್ಕೊತಿದ್ಲಲ್ಲ. ಬೇಗ ಎತ್ತೆ ಆಯ್ ಮಾಡು, ತಡಿ ನೋಡಿ ಎತ್ಕೊಂಡ್ಲು. ಇವಾಗ ಬರ್ತಾಳೆ, ಬರಲಿ ಅವಳು. ಇಲ್ಲ ನೋಡಿ ಕೊನೆಗೂ ತಮ್ಮದ ಚೆನ್ನಾಗಿದೆ. ಆಗಲ್ಲ ಹೇಳಿ. ಸಗಣಿ ಏನಿದೆ ಈ ಥರ ಇದೆ ಅಲ್ವಾ? ಬಾ ಇಲ್ಲಿ ಬಾ, ಲೈವಲ್ಲಿ ಬಾ, ನಂಗೆ ಜನ ಲೈವಲ್ಲಿ ನೋಡಬೇಕು. ಇಲ್ವಾ ಈ ಕಡೆ ಪಾಪ ಏನಿಲ್ಲ, ಕುತ್ಕೊಂಡು ಹಚ್ಕೊ. ಹಚ್ಕೊಂಡಿರ್ತೀನಿ ಅಂದಿದ್ದೆ, ಜಾಸ್ತಿ ಹಚ್ಕೊ, ಏನಾಗಲ್ಲ. ಇಲ್ಲಿ ಏನು ಸಗಣಿ ದೇವ್ರ ಸಮ ಕಣೆ, ಜಸ್ಟ್ ಅಲ್ಲ. ನಾನು ಜಾಸ್ತಿ ಅಂದ್ರೆ ಜಾಸ್ತಿ ನಂದು ಚೂರು ಹಚ್ಕೊ, ಇಲ್ಲೊಂಚೂರು ಮಾಡ್ತಾಳೆ. ಹಚ್ಕೊ, ಬೇಗ ಹಚ್ಕೊ, ಆಯ್ತು. ಎಷ್ಟು ಬಿಡ್ತೀನಿ ನೀ ಕರಿತೀಯ ಚೂರು. ಇಲ್ಲ ಹಣೆ ಹಚ್ಕೊಂಡ್ಬಿಡು, ಬಿಸಾಕಾಯ್ತಾ? ಇಲ್ಲ ಇಲ್ಲಿ ಸರಿ. ಅದ್ರೊಳಗೆ ಎಷ್ಟು ತುಳಸಿ ಒಳಗೆ ಹಾಕಿ, ಗೊಬ್ಬರ ಎಸಿ. ಫ್ರೆಂಡ್ಸ್ ಏನ್ ಗೊತ್ತಾ, ನನ್ಗೆ ಎಂತ ಭಯ ಆಯ್ತು ಅಂದ್ರೆ ಅಲ್ಲಿ ಇಷ್ಟು ಹುಳಗಳು ಎಷ್ಟಿತ್ತು ಅಂದ್ರೆ ಫುಲ್ ಹುಳಗಳು. ಅಲ್ಲಿ ಸಗಣಿ ಹಾಕಿ ಮತ್ತೆ ಗೊಬ್ಬರ ಹಾಕ್ಬಿಟ್ಟು ಗೊಬ್ಬರದಲ್ಲಿ ಹುಳ ಇದ್ದೇ ಇಲ್ಲ ಫ್ರೆಂಡ್ಸ್. ನಮ್ಮೂರಲ್ಲಿ ನಮ್ ದೊಡ್ಡಮ್ಮ ನಮ್ಮ ಅಜ್ಜಿ ಎಲ್ಲ ಅಟ್ಟಿ ಮುಂದೆ ಸಗಣಿ ಸಾರಿಸ್ಬೇಕಾದ್ರೆ ನಾನು ಎಷ್ಟೊಂದ್ ಸತಿ ಸಾರಿಸಿದ್ದೀನಿ. ಆ ಸ್ಮೆಲ್ಲೇ ಡಿಫ್ರೆಂಟ್ ಆಗಿತ್ತು, ಈ ಸ್ಮೆಲ್ ಒಂಥರ ಡಿಫ್ರೆಂಟ್. ಏನಂದ್ರೆ ಎಷ್ಟೋ ದಿನಗಳ ಸಗಣಿ ತೆಗೆದು ಒಂದೇ ಕಡೆ ಗುಡ್ಡೆ ಹಾಕ್ತಾರೆ, ಅಲ್ಲಿ ಅದು ಸುಮಾರು ಕೊಳ್ತೋಗಿತ್ತು ಅನ್ಸುತ್ತೆ. ಒಂದ್ 10 ಸತಿ ಸೋಪ್ ಹಾಕಿದ್ರೆ ಇನ್ನೂ ಸ್ಮೆಲ್ ಹಂಗೆ ಐತೆ. ಇದೊಂಥರ ಡಿಫ್ರೆಂಟ್, ಇದು ಸಗಣಿ ಅಂತಾನೆ ನನ್ಗೆ ಅನ್ಸ್ಲಿಲ್ಲ ಇದು. ಅಷ್ಟು ಯಾಕಂದ್ರೆ ಇವ್ರು ಲೋಡ್ ಮಾಡೋದೇ 3 ವರ್ಷಕ್ಕೆ ಒಂದ್ಸತಿ. ಅದು ಲೋಡ್ ಮಾಡಲ್ಲ ಕಣ, ಅದು ಅಲ್ಲೇ ಇರುತ್ತೆ ಅಷ್ಟೇ. ಅದು ಗೊಬ್ಬರ ಅದು ಸರಿ ಬಿಡ್ಬೇಕು, ಆಯ್ತದ ಅದ್ರದ್ದು ಎಲ್ಲ ಎತ್ಬಿಡ್ಬೇಕಲ್ಲ. ನಿಜ ನಾನು ನೆಕ್ಸ್ಟ್ ಟೈಮ್ ನಿನ್ಗೆ ಏನ್ ಮಾಡ್ತೀನಿ ಅಂತ ನೋಡಿದ್. ನಾನು ಕೊಟ್ಟಿದ್ ಬೇಜಾರಲ್ಲ ಫ್ರೆಂಡ್ಸ್, ನಾನು ಕ್ಯಾಶುವಲ್ ಅನ್ಕೊಂಡೆ ನನ್ನ ಸಗಣಿನ ಇದೊಂಥರ ನಾರ್ಮಲ್ ಆಗಿರುತ್ತೆ, ಈಸಿಯಾಗಿ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಇದು ಸ್ಮೆಲ್ ಒಂಥರ ನಿಜ ತುಂಬಾ ಡಿಫ್ರೆಂಟ್ ಆಗಿತ್ತು. ನೀವು ಬೇಕಾದ್ರೆ ಇಲ್ಲಿ ಬಂದು ನೋಡಿ. ನನಗೆ ಏನು ಜಾಸ್ತಿ ಇದಾಯ್ತು ಅಂತಂದ್ರೆ, ಮೊದಲೇ ನನಗೆ ಒಂದ್ ನಿಮಿಷ ಅನ್ನ ಸ್ಮೆಲ್ ಏನು ನನಗೆ ಸ್ಮೆಲ್ಗಳೇ ಆಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಏನ್ ಸ್ಮೆಲ್ ಬಂದ್ರು ನನಗೆ ಹಬ್ಲಿಕ್ಕೆ ಬರ್ತೈತೆ. ಅದ್ರಲ್ಲಿ ಸಗಣಿ ಸ್ಮೆಲ್ ಇದೊಂಥರ ಡಿಫ್ರೆಂಟ್ ಆಗಿತ್ತು. ನಾನು ನಾರ್ಮಲ್ ಸಗಣಿ ಅಂತ ಅನ್ಕೊಂಡೆ, ಅದ್ರಲ್ಲಿ ಇಷ್ಟು ಹುಳಗಳು. ನಾನು ನೀವು ವಿಡಿಯೋ ಕ್ಲಿಪ್ ಮಾಡಿದೆ ಇಲ್ಲಿಂದ ಕಿಟಕಿಂದ, ಅದನ್ನ ನಿನ್ ಕೈಯ ಕೊಡ್ಬಿಡ್ತೀನಿ. ಯಾಕಂದ್ರೆ ಅಷ್ಟು ಹುಳಗಳು ಸಿಕ್ಬಿಡ್ತಾವ ನನ್ನ ಕೈಗೆ. 1-2 ಹುಳಗಳು ಕೈ ಮೇಲೆ ಹತ್ಕೊಬಿಡುತ್ತೆ, ನನಗೆ ಭಯನೇ ಆಗ್ಬಿಡುತ್ತೆ. ದೇವ್ರೆ. ಸರಿ, ಮೊನ್ನೆ ಒಂದು 500 ರೂಪಾಯಿ ಇಟ್ಕೊಂಡಿದ್ಯಲ್ಲ, ನಡಿ ಊಟ ಕೊಡ್ಸು. ದುಡ್ಡೇ ಖರ್ಚು ಮಾಡಲ್ಲ ಅಂತಾಳೆ. ಅದಕ್ಕೆ ಇವತ್ತು ಅದೇ ಯೋಚನೆ ಮಾಡ್ಬಿಟ್ಟು ಬಾ. ಬೇಡ, ಬೇಕಾದ್ರೆ ನಾಷ್ಟ ಮಾಡ್ತೀನಿ ಮನೇಲಿ. ಬೇಡ, ಮನೇಲಿ ನಾನು ಮಾಡಿ ಡೈಲಿ ಮಾಡ್ತೀವಿ. ಇವತ್ತು ಹೋಟ್ಲಲ್ಲಿ ಕೊಡಿಸ್ತಾಳೆ ಪಾಪ. ನಿನ್ನೆ ನನ್ನ ಕಾಸಲ್ಲಿ ಕೊಡಿಸ್ತಾರೆ. 1 ರೂಪಾಯಿ ಖರ್ಚು ಮಾಡಲ್ಲ, ಅದಕ್ಕೆ ಇವತ್ತು ಖರ್ಚು ಮಾಡ್ಸೋಣ ಒಂದು 500 ಅಂತ. ಹೋಟ್ಲಲ್ಲಿ ಸಿಗೋಣ ಎಲ್ಲ, ಬಾ ನಡಿಯಾ. ಐತೆ ಇದೆಲ್ಲ ಒಂದು ದಿವಸ ಹೆಂಗೆ ಕಕ್ಕಿಸ್ತೀನಿ ಅಂತ ಅಂದರೆ ನೋಡ್ತಾ ಇರು. ಗೈಸ್, ಹೋಟ್ಲಿಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್, ಅಲ್ಲಿವರೆಗೂ ನೋಡ್ತಾ ಇರು.
ಫೈನಲಿ ಹೋಟ್ಲಿಗೆ ಬಂದು ಬಾ ತಗೊಳ್ಳೋಣ, ಕೊಡಿಸ್ತೀನಿ ಬಾ ಹೋಗ್ಲಿ. ಕೊನೆಗೂ ಕೊಡಿಸ್ತೋಳಪ್ಪ, ಏನೋ ಜೀವನದಲ್ಲಿ ಒಂದ್ಸಲಿ ನನಗೆ ಖುಷಿ ಆಗ್ಬಿಡ್ತು. ನೋಡ್ಕೊಂಬಿಟ್ರಿ ಎಲ್ಲ, ಕೊನೆಗೂ ತಗೊಂಬಂದ್ಬಿಟ್ಲಪ್ಪ. ಬೈ ಕಡೆ ನಂದಿದು ಹೌದು. ಯಾಕೆ ಒಂಥರ ಆಗ್ತಿದ್ಯಾ? ಏನಿಲ್ಲಪ್ಪ ನೋಡ್ರಿ ಗೈಸ್, 400 ರೂಪಾಯಲ್ಲಿ ಏನು ಎಷ್ಟು ಬೇಕಾಯ್ತು. ಏನು ಗೈಸ್, ಒಂದು ಪ್ಲೇಟ್ 60 ರೂಪಾಯಿ. ನಾವೆಲ್ಲ ಅಷ್ಟೊಂದೇನು ಹೈ ಕ್ಲಾಸ್ ಅಲ್ಲ. ಹಿಂಗೆ ಕೂತ್ಕೋ, ನಾನು ಹಿಂಗೆ ಆಪೋಸಿಟ್ ಇದು ನೋಡ್ರಪ್ಪ ನಮ್ಮದು. ಸರಿ ಊಟ ಮಾತಾಡಿ. ಏನಾರು ಚೆನ್ನಾಯ್ತಾ? ಚೆನ್ನಾಗಿದೆಯಾ? ಏನಾರು ಹೇಳ. ಸಾಕು ಫ್ರೆಂಡ್ಸ್, ಇಡ್ಲಿ ಹೊಟ್ಟೆ ಹಸಿ ಮಾತಾಡ್ತೀನಿ. ಕೊಡು, ನಿನ್ನ ತೋರಿಸ್ತೀನಿ. ಖರ್ಚು ಮಾಡಿಸ್ಲಿಲ್ಲ, ಏನು ಜಾಸ್ತಿ ಖರ್ಚು ಮಾಡಿಸಿಲ್ಲ. 100 ರೂಪಾಯಿ ಅಷ್ಟೇ. 150. ಏನು 150 ಇಷ್ಟಕ್ಕೆ? ಹೋಗಿ, ನಾನು ಡೈಲಿ ತಿಂತೀನಿ. ಸಾಕಿತ್ತು ಲೆಕ್ಕ ಹಾಕು. 65 45 ಇದು ನನ್ನ ಸ್ಪೆಷಲ್ ಇದು ಸ್ಪೆಷಲ್ ಸಾಂಬಾರು. 60, 120, 130 ರೂಪಾಯಿ ಫ್ರೆಂಡ್ಸ್. ತಿಂತಾ ಇರೋ ರೇಂಜ್ ನೋಡ್ರಿ. ಏನು ಹೇಳ, ಜಾಸ್ತಿ ಹೇಳೋಣ ಬಿಡುವ? ಫ್ರೆಂಡ್ಸ್ ನಿಜ ನಂಗೆ ಹುಷಾರಿಲ್ಲ, ಆಗ್ತಾಯಿಲ್ಲ. ಪಾಪ ಯಾಕೋ ಬೆಳಗಿನ ಸಪ್ಕೊಳ್ಳೆ ಏನು ಕೆಲಸ ಮಾಡ್ತಾಯಿಲ್ಲ ನೋಡಿ, ನನಗೆ ಬೇಜಾರಾಗ್ತಿದೆ. ಅದಕ್ಕೆ ಒಂದು 3-4 ಇದ್ದಾವೆ ಅಷ್ಟೇ, ಸಾಕು ಅನ್ಕೋತೀನಿ. ನೀನು ಹೇಳು, ಆಯ್ತು ಹೇಳು, ಹೋಗ್ಲಿ ಬಿಟ್ಟಿನಿ ಪಾಪ ಅಂತ. ಓಕೆ, ಸೋಂಬೇರಿ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್, ನಿಜ ನನಗೆ ಆಗ್ತಾಯಿಲ್ಲ, ಹುಷಾರಿಲ್ಲ. ಸೋಂಬೇರಿದಾನೆ ಏನಿಲ್ಲ, ಮಾಡ್ತಾಳೆ ಅವಾಗ ಕೆಲಸ. ಹುಷಾರಿಲ್ಲ, ಏನು ಮಾಡೋಕ್ಕಾಗಲ್ಲ. ಓಕೆ ಸಾಕು ಅವಳಿಗೆ ಇಷ್ಟೇ. ನನಗೂ ಬೇಜಾರಾಯಿತು ಪಾಪ, ಹೋಗಲಿ 3-4 ಥರ ಕೊಟ್ಬಿಟ್ಟಲ್ಲ ಅಂತ. ಓಕೆ ಹೇಳು. ಯಾರಿಗೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಿಸ್ ಮಾಡದೆ ಮಾಡಿ. ಬಾಯ್, ಟೇಕ್ ಕೇರ್. ಬಾಯ್. ನೋಡ್ರಿ ವಿಡಿಯೋ.